ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಜೆಪಿ ನಾಯಕರ ಟೀಕೆಗೆ ಸಚಿವರು ಕೌಂಟರ್ ಅಟ್ಯಾಕ್ ಕೊಡ್ತಾ ಇದ್ದಾರೆ. ಹೊಸ ಜಾತಿ ಸಮೀಕ್ಷೆಯಲ್ಲಿ ದೊಡ್ಡ ಸಮಸ್ಯೆ ಇಲ್ಲ, ಆಯೋಗ ಎಲ್ಲವನ್ನೂ ಕೂಡ ಚರ್ಚೆ ಮಾಡುತ್ತೇವೆ ಅಂತ ಹೇಳಿದೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಇನ್ನೊಂದು ಕಡೆ ಬಿಜೆಪಿ ಧರ್ಮ ರಾಜಕೀಯ ಮಾಡ್ತಿದೆ ಅಂತ ಮಧು ಬಂಗಾರಪ್ಪ ಕಿಡಿಕಾಡ್ತಾರೆ. ಅನಾವಶ್ಯಕವಾಗಿ ಗೊಂದಲ ಕೆಲವರೆಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕೆಲವರಿಗೆ ಅವರವರ ಒಂದು ಏನು ದೃಢೀಕರಣ ಆಗಬಾರ್ದು, ಅಂದರೆ ವಿಭಜನೆ ಆಗಬಾರ್ದು ಅಂತ ಒಂದು ಕೆಲವರಲ್ಲಿ ಇರ್ಬೋದು. ಅಂದರೆ ಒಂದೇ ಹೆಸರಲ್ಲಿ ಬರಬೇಕು, ನಾವೆಲ್ಲ ಒಕ್ಕಲಿಗರಂತಲೇ ಹೇಳ್ಕೋಬೇಕು, ನಾವು ಗೌಡ್ರೆ ಇರ್ತದೆ. ಆದರೆ ಇದು ಮಾಡ್ತಾ ಇರುವಂಥದ್ದು ಇದು ಸಮೀಕ್ಷೆ, ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಅದರಲ್ಲಿ ಅವರು ಈಗ ಯಾರೇ ಒಬ್ಬರು ನಿಮ್ಮ ಹತ್ರ ಬಂದು ನಾವು ಕೇಳಿದಾಗ ನೀವು ಹೇಳ್ತೀರ ನಾನು ಇಂಥ ಒಂದು ಜಾತಿಯವನು ಅಂತ. ಅಷ್ಟೇ ಬಿಟ್ಟರೆ ಇದರಲ್ಲೇನು ನೀವು ಇದೇ ಜಾತಿಯವರು ಅಂತ ಆಯೋಗದವ್ರೇನು ಕೇಳ್ಕೊಳ್ಳೋದಿಲ್ಲ. ನೀವೇನು ಹೇಳ್ತೀರೋ ಅದನ್ನು ಬರ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಅವರವರು ಆ ಜಾತಿಯವರು ಅವರವರು ಯಾವ ರೀತಿ ಬರ್ಕೊಳ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಕೆಲವು ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಹೇಳ್ಕೊಳ್ಳಿ, ಈಡಿಗರಂತೆ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಹೆಸರಲ್ಲಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅದು ಆ ಜಾತಿಯ ಒಳಗಿರ್ತಕ್ಕಂಥ ಜನರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಜಾತಿ ಗಣತಿ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದ್ದಾರೆ, ಅದು ಕೂಡ ಆಗ್ತದೆ. ಇದು ನಾವು ಮಾಡ್ತಾ ಇರೋಂಥದ್ದು ಜಾತಿ ಗಣತಿ ಅಲ್ಲ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಒಂದು ಅಭಿಯಾನ, ಒಂದು ಸರ್ವೆ, ಆಯಿತಾ. ಅದಕ್ಕೋಸ್ಕರ ಇದರಲ್ಲಿ ಏನು ಗೊಂದಲ ಏನಿಲ್ಲ. ಇದು ಈಗ ನಡೀತದೆ ಮತ್ತು ಇದರಿಂದ ಏನು ಸ್ಥಿತಿಗತಿ ಇದೆ ನಮ್ಮ ಸಮಾಜದಲ್ಲಿ ಅದು ಗೊತ್ತಾಗ್ತದೆ. ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟು ಹಿಂದುಳಿದವರಿದ್ದಾರೆ, ಎಷ್ಟು ಮುಂದೆ ಹೋಗಿದ್ದಾರೆ, ಆರ್ಥಿಕವಾಗಿ ಹಿಂಗಿದ್ದಾರೆ, ಏನೇನು ಅವ್ರ ಪರಿಸ್ಥಿತಿ ಏನು, ಇದೆಲ್ಲ ತಿಳ್ಕೊಳ್ತಕ್ಕಂಥದ್ದಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ವರದಿಯನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಪ್ರಯತ್ನ. ನರೇಂದ್ರ ಮೋದಿ ಅವರು ಜಾತಿ ಗಣತಿ ಮಾಡ್ತಾರಂತೆ, ಯಾರಿಂದ ಮಾಡಿಸ್ತಾರಂತೆ? ಸಿ ಐ ಆಮ್ ವೆರಿ ಹ್ಯಾಪಿ. ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದೆಯಲ್ಲ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಸೋಷಿಯೋ ಎಕನಾಮಿಕ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಸಂತೋಷ ಆಯಿತು. ಯಾಕೆಂದರೆ ಮಾಧ್ಯಮದಲ್ಲಿ ಯಾವ ರೀತಿ ರೂಪುಗೊಂಡಿದೆ ಅಂದರೆ ಈ BJP ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಜಾತಿ ಸಮೀಕ್ಷೆ. ಸಿ ಸಾಮಾಜಿಕವಾಗಿ ಯಾವುದೇ ಕಾನೂನು ತರಬೇಕಾದ್ರೆ ಏನಾಗ್ತದೆ ಅಂದರೆ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಮೇಲ್ ತರ್ತಕ್ಕಂಥದ್ದು, ಅವರು ಎಷ್ಟು ಜನರಿದ್ದಾರೆ ಅಂಥೇಳಿ ನೋಡ್ತಕ್ಕಂಥದ್ದು. ಸಾಂಪ್ರದಾಯಿಕವಾಗಿ ನೀವು ಅನ್ಟಚಬಲ್ಸು, ಅಸ್ಪೃಶ್ಯತೆ ಇದೆಲ್ಲ ಹೆಂಗೆ ನಿವಾರಣೆ ಆಯಿತು, ನಿಮಗೆ SC ST ಅಂತೇಳಿ ರಿಸರ್ವೇಷನ್ಸ್ ಹೆಂಗೆ ಕೊಟ್ಟು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಬೇಕು. BJP ಅವ್ರಿಗೆ ಗಣೇಶ ಹಬ್ಬ ಬಂದ ತಕ್ಷಣ ಅವರಿಗೆ ಗಲಾಟೆ ಮಾಡೋಲ್ಲ. ಯಾವ್ದಾದ್ರು ಎರಡು ಧರ್ಮದ್ದು ಸಂಭ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವಿರುದ್ಧ ಹೆಂಗೆ ಏನು ಮಾಡಬೇಕು ಅಂತ ಹೇಳಿ ನೋಡಿ. ಇಂಥ ವಿಚಾರಕ್ಕೆ ಏನಾದರೂ ತಪ್ಪಾದರೆ ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಮತ್ತು ಕ್ರಿಶ್ಚಿಯನ್ಸ್ ಇರ್ಬೋದು, ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಮತ್ತು ಕಾನೂನಿದೆ. ಆ ಕಾನೂನು ಶಿಕ್ಷೆ ಕೊಡ್ತಕ್ಕಂಥದ್ದನ್ನು ನಾವು ಮುಂದೆ ತರಬೇಕಾಗುತ್ತೆ ಅಷ್ಟೇ. ಅವ್ರ ಜಾತಿ ನೋಡಿ ಧರ್ಮ ನೋಡಿ ತರ್ತಕ್ಕಂಥದ್ದು ಅದು ಸಂಪ್ರದಾಯ ಅಲ್ಲ. ನಾನು ಆ ವಿಚಾರ ನಾನು ಸರ್ಕಾರದಲ್ಲಿದ್ದೀನಿ, ಸಮಾಜದವರು ಮಾತಾಡ್ತಾರೆ, ನಾನು ಅದಕ್ಕೇನು ಮಾತಾಡೋದಿಲ್ಲ. ಅವ್ರ ಅಭಿಪ್ರಾಯ ನೋಡೋಣ, ಆಮೇಲೆ ಮಾತಾಡೋಣ. ಈಗ ಆ ವಿಚಾರ ನಾನು ಸರ್ಕಾರದಲ್ಲಿದ್ದೀನಿ, ಸಮಾಜದವರು ಮಾತಾಡ್ತಾರೆ, ನಾನು ಅದಕ್ಕೇನು ಮಾತಾಡೋದಿಲ್ಲ. ಅವ್ರ ಅಭಿಪ್ರಾಯ ನೋಡೋಣ, ಆಮೇಲೆ ಮಾತಾಡೋಣ. ಈಗ ಆ ವಿಚಾರ ನಾನು ಸರ್ಕಾರದಲ್ಲಿದ್ದೀನಿ, ಸಮಾಜದವರು ಮಾತಾಡ್ತಾರೆ, ನಾನು ಅದಕ್ಕೇನು ಮಾತಾಡೋದಿಲ್ಲ. ಅವ್ರ ಅಭಿಪ್ರಾಯ ನೋಡೋಣ, ಆಮೇಲೆ ಮಾತಾಡೋಣ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH